ವಕ್ಷಸ್ಥಳವನ್ನಾಗಿ ಧರಿಸಿರುವ ಭೂಮಾತೆಯೇ, ಪ್ರತಿದಿನ ನಿನ್ನ ಮೇಲೆ ನಡೆಯುತ್ತಿರುವ ನನ್ನನ್ನು ಕ್ಷಮಿಸುತ್ತಾ ನಿನ್ನ ಋಣವನ್ನು ತೀರಿಸಲು ಈ ಒಂದು ಅವಿಸ್ಮರಣೀಯ ಪ್ರಯತ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕೆ ನಿನ್ನ ಕೃಪೆ ಇರಲಿ ಅಂತ ಹೇಳಿ. ಸೊ ಈ ಒಂದು ಸಭೆಯ ಮೂಲ ಧ್ಯೇಯ ಉದ್ದೇಶ ನಿಮಿತ್ತ ನಾನು ನಮ್ಮ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆದ ಬಂದು ಈ ಒಂದು ಸಮಾರಂಭದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಬೇಕು ಅಂತ ಅವರು ಕೇಳಿಕೊಳ್ತೇನೆ. ನನ್ನ ಸಹೋದ್ಯೋಗಿಗಳೇ ಹಾಗೂ ಡೀಲರ್ ಮಿತ್ರರಾದ, ನಾವೇನು ಈ ಒಂದು ವಿಷಾನಿಲ ಅಥವಾ ಒಂದು ಬಿಡುಗಡೆಗೆ ನಾವೇನು ಕಾರಣೀಕರ್ತರಾಗ್ತೀವಿ, ನಮ್ಮ ಒಂದು ಹೊಣೆ ಇರುತ್ತೆ. ಇದನ್ನ ಒಂದು ಇದರದ್ದು ದುಷ್ಪರಿಣಾಮ ಏನಿದೆ ಇದನ್ನ ಮಿನಿಮೈಸ್ ಮಾಡೋಂಥದ್ದು, ಕಡಿಮೆ ಮಾಡೋಂಥದ್ದು. ನಾವೆಲ್ಲರೂ ಸೇರಿಕೊಂಡು ಇವತ್ತ ಈ ಕೃಷಿ ಉಳಿಬೇಕಾಗಿದ್ದೇವೆ. ಈ ಜೀವ ಈ ಜನ್ಮ ನೀಡಿದ ಈಗ ನಾವು ಊರಂತ ಇಮ್ಯಾಜಿನ್ ಮಾಡಿ ಮಳೆಗಾಲ ಬಂದು ನಮ್ಮ ಕಡೆ ಎಲ್ಲ ಗುಳೆ ಹೊಂದಿಲ್ಲ ಆ ಕಡೆ. ಅದಕ್ಕೆ ಪಡವರಳ್ಳಿ ಪಾಂಡವ ಚಿತ್ರ ಇದೆ. ದೊಡ್ಡನವರು ಹಾಡು ಬದಾರ ಅಂತ, ಜನ್ಮ ನೀಡಿದ ಈ ಭೂಮಿ ತಾಯಿ ಹೇಗೆ ತಾಣೆ ತೊರೆಯಲಿ, ಅನ್ನ ನೀಡಿದ ಈ ಮಣ್ಣನ್ನು ಹೇಗೆ ತಾಣೆ ಮರೆಯಲಿ. ತೊರೆಯುವಂತ ಮತ್ತು ಮರೆಯುವಂತ ಕಾಲ ಬರ್ತಾ ಇದೆ. ನಾವು ಎಚ್ಚೆತ್ತುಕೊಳ್ಳಬಹುದು. ನೀವು ತೀವ್ರ ಬರಗಾಲ ಈ ಸಲ ಅಂತೂ ನಿಮ್ಮಲ್ಲಿ ಬೇರೆ ಕಡೆ ಹೊರಗಡೆ ಹೋಗ್ಬಿಟ್ರೆ ಕೊಪ್ಪಳ ಗಂಗಾವತಿ ಆ ಭಾಗದಲ್ಲಿ ಹೋಗ್ಬಿಟ್ರೆ ಗದಗ ಭಾಗದಲ್ಲಿ ತೀವ್ರ ಬರಗಾಲ ಇದೆ. ಗಂಗಾವತಿ ತಾಲೂಕಿಗೆ ಎರಡನೇ ಪಂಜಾಬ್ ಅಂತ ಕರೀತಾರೆ. ಅಲ್ಲಿ ಭತ್ತ ಬೆಳೆದು ಹೆಂಗ್ ಕಬ್ಬು ಬೆಳೀತಾರಲ್ಲ, ಅಲ್ಲಿ ಭತ್ತ ಬೆಳೀತಾರೆ. ಭತ್ತ ಭತ್ತಕ್ಕೆ ಸ್ಪ್ರೇ ಮಾಡಿರ್ತಾರೆ. ಭತ್ತದ ಮೇಲೆ ಸ್ಪ್ರೇ ಮಾಡಿದ ಮೇಲೆ ಎಣ್ಣೆ ಈ ಔಷಧ ಅರ್ಪಿಸ್ತಾ ಇರ್ತೀವಿ. ಕಣ್ಣಿಗೆ ಸರಿ ಕಾಣೆ ಅಂತ ಭತ್ತ ಏನಾಗಿದೆ. ಅದಕ್ಕೆ ಎರಡನೇ ಪಂಜಾಬ್ ಅಂತೇಳಿ ಒಂದು ಲೇಖನ ಮತ್ತೆ ಹೆಚ್ಚೆಚ್ಚು ಜಾಗೃತಿ ಮಾಡೋದಕ್ಕಾಗಿ ಬಂದಿದ್ದೀವಿ. ಇದನ್ನ ಈ ರಾಯಬಾಗ ಜಿಲ್ಲೆಯಲ್ಲಿ ಎಲ್ಲ ಬೀರೋದನ್ನ ನಾನು ಮಾದೇವ ಹೇಳ್ತೇನೆ. ಇದ ಮೇಲೆ ಮಾದೇವ ಸರ್ ವೀರಭದ್ರ ಸಾಕುವ ಕೇಂದ್ರದಲ್ಲಿ ಔಷಧಗಳ ಜೊತೆ ಈ ತಗೊಂಡು ಹೊಡೆದಾಗೆ ತೋರಿಸಿದ್ವಿ. ನಿಮಗೆ ಮಾಸ್ಕ್, ಗ್ಲೌಸ್, ಚಸ್ಮಾ, ಎಪ್ರಾನ್ಗಳನ್ನ ನೀವು ರೈತರಿಗೆ ಕೊಡಬೇಕಂತ ಹೇಳ್ತೀವಿ. ನೀವು ಬಳಕೆ ಮಾಡಿ ಯೂಸ್ ಮಾಡಿ ನಿಮ್ಗೆ ಗೊತ್ತಾಗಲ್ಲ. ಮುಂದೆ ಏನಾದರೂ ಬಂದಾಗ ನಿನ್ನೆ ಪ್ರಸಾದಪುರದಾಗ ಅವ್ರ ಅಪ್ಪನ ಮಾತು ಕೇಳಿದ ಭಾಳ ಬೇಜಾರ. ಒಬ್ಬರು ಮಹಿಳೆ, ಪಾಶ್ಚಾತ್ಯ ಮಹಿಳೆ ನಾನು ಮಾತಾಡಿದ ಮೇಲೆ ಮಾತಾಡಿದ ಅಡಿಗೆ ಬಗ್ಗೆ, ಆಹಾರದ ಬಗ್ಗೆ ಮಾತಾಡಿದೆ. ಮತ್ತೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ